ವೆಲ್ಕಮ್ ಟು ಪಲ್ಲವಿ ಕುಕಿಂಗ್ ಚಾನಲ್. ನಾನಿವತ್ತು ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಾಗಿ ನಾನು ಚಿಕನ್ನ ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದರಲ್ಲಿ ಚಿಕನಲ್ಲಿ ಮೊಟ್ಟೆ ಕೋಳಿ ಅಲ್ವಾ ಅದರಲ್ಲಿ ಮೊಟ್ಟೆ ಮತ್ತು ಲಿವರ್ ಎಲ್ಲ ಸಪ್ರೇಟ್ ಮಾಡಿ ಕೊಡ್ತಾರೆ. ಇದನ್ನೆಲ್ಲ ಲಾಸ್ಟ್ ಹಾಕ್ಕೋಬೇಕು. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು 3 ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊತಾ ಇದ್ದೀನಿ. ಶುಂಠಿ ಅರ್ಧ ಗೆಡ್ಡೆಯಷ್ಟು ಬಿಚ್ಚಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಟೊಮೊಟೊ 2 ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು 2 ಈರುಳ್ಳಿ ಸ್ವಲ್ಪ ಹಚ್ಚಿ ಇಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಆಡಿಸ್ಕೊಬಿಡೋಣ. ನೋಡಿ ಈ ಥರ ಆಗಿದೆ. ನಿಮಗೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕೋ ಅಷ್ಟು ಕ್ವಾಂಟಿಟಿ ನೀರನ್ನ ಹಾಕ್ಕೊಂಡು ನೀರು ನಾನಿಲ್ಲಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ, ಎಲ್ಲ ಸುರಿದೋಗ್ಬಿಡುತ್ತೆ ಅಂತ. ಕುಕ್ಕರ್ನ ನಾನೀಗ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಅರ್ಧ ಹೋಳು ತೆಂಗಿನ ತುರಿ ತುರಿದಿಟ್ಕೊಂಡಿರೋದು ಮತ್ತು ಅದಕ್ಕೊಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಮಟನ್ ಸಾಂಬಾರು ಪೌಡರ್ ನಮ್ಮ ಅಜ್ಜಿ ಮಾಡಿಕೊಟ್ಟು ಕಳಿಸಿದೆ ಅಂತ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕು, ಎಷ್ಟು ಕ್ವಾಂಟಿಟಿ ಇರಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಇದು ಅಳತೆ ಹೇಳ್ತಾ ಇಲ್ಲ. ಇದನ್ನೆಲ್ಲ ರುಬ್ಕೊಂಡ್ಬಿಡೋಣ. ನೋಡಿ ಸಾಫ್ಟಾಗಿ ಆಡಿಸ್ಕೊಳ್ಳಿ. ಈ ಥರ ಸಾಫ್ಟಾಗಿರ್ಬೇಕು, ತರಿಯಾಗಿ ಇರಬಾರ್ದು. ಕುಕ್ಕರ್ ಆರಿದೆ ನೋಡಿ. ರುಬ್ಬಿಕೊಂಡಿರೋಂಥ ಮಸಾಲೆ ಹಾಕಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಚಿಕನ್ನು ಕೂಡ ಬೆಂದಿದೆ, ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿ ಬೆಂದಿದೆ ನೋಡಿ. ಈಗ ನಾನು ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ, ಸಾಂಬಾರು ಜಾಸ್ತಿ ಆಗುತ್ತೆ ಅಂತ. ಚಿಕನ್ನ ಬೇರೆ ಪಾತ್ರೆಗೆ ಹಾಕ್ಕೊಂಡೆ, ಮಸಾಲೆನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ನಿಮಗೆ ಎಷ್ಟು ನೀರು ಬೇಕಾಗುತ್ತೆ, ಎಷ್ಟು ತೆಳುವಾಗಬೇಕು ಅಂದರೆ ನೀವು ತೆಳುವಾಗಿ ಮಾಡ್ಕೊಬೋದು, ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಬೋದು. ನಾನು ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ, ನೀವು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಅದು ಮೊಟ್ಟೆ ಮತ್ತು ಲಿವರ್ ಎಲ್ಲ ಇಟ್ಟಿದ್ದಲ್ಲ ಅದನ್ನ ಈಗ ಹಾಕ್ಕೋತಾ ಇದ್ದೀನಿ. ಕುದಿ ಬಂದಿದೆ. ಅದಕ್ಕೆ ಬೇಕಾಗಿರೋಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಈಗ ಸಾಂಬಾರು ರೆಡಿಯಾಗಿತ್ತು ನೋಡಿ ಯಾವ ಥರ ಬಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.